ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ನಿಮ್ಮ ಪ್ರೀತಿ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ಬೇಕಾದರೂ ನೋಡ್ಬೋದು, ನಿಮ್ಗೆ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಇದು ಜನರಲ್ ರೀಡಿಂಗ್, ಪರ್ಸನಲ್ ರೀಡಿಂಗ್ ಅಲ್ಲ. ಸೊ ನಿಮಗೆ ರೆಸೊನೇಟ್ ಆಗೋದು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಓಕೆ, ಲೇಟ್ ಮಾಡ್ತೀರಾ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ರೀಡಿಂಗ್ ನೋಡೋವಾಗ ನಿಮ್ಮ ಪರ್ಸನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಆ್ಯಂಡ್ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ನಿಮ್ಮ ಪರ್ಸನ್ ತುಂಬ ಹರ್ಟ್ ಆಗಿದ್ದಾರೆ. ಮೇ ಬಿ ಅದು ನಿಮ್ಮಿಂದ ಆಗಿರ್ಬೋದು ಅಥವಾ ಅವ್ರಿಗಿರೋ ಸಿಚುಯೇಷನ್ಸ್, ಪರಿಸ್ಥಿತಿಯಿಂದ ಆಗಿರ್ಬೋದು. ಅವ್ರು ಹರ್ಟ್ ಆಗಿರೋದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ನಿಮ್ಮ ಹತ್ರ ಶೇರ್ ಕೂಡ ಮಾಡಿರ್ಬೋದು ಅವರು ಅಂತ ಅನಿಸುತ್ತೆ. ತುಂಬ ದಿನ ಆಯಿತು ನೀವು ಅವರು ಮೀಟ್ ಆಗಿ ಅಥವಾ ಮಾತಾಡಿ. ಯಾಕೋ ಏನೋ ಬೇಜಾರಿದೆ ಅವ್ರಿಗೆ. ಅದನ್ನು ಕಂಪ್ಲೀಟಾಗಿ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಈ ಪ್ರೀತಿಯಲ್ಲಿ ಅವರೇನಾದರೂ ತಪ್ಪು ಮಾಡಿದ್ರಾ ಅಂತಲೂ ನಿಮ್ಮ ಹತ್ರ ಕೇಳಿದ್ದಾರೆ. ಆ್ಯಂಡ್ ನೀವು ಕೂಡ ಅಷ್ಟೇ, ನಿಮ್ಮದೇನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತಲೂ ಹೇಳಿದ್ದೀರಾ. ಈ ಥರ ಯಾಕೆ ಆಯಿತು, ಈ ಥರ ಸಿಚುಯೇಷನ್ ಯಾಕೆ ಬಂತು ಅವ್ರ ಲೈಫಲ್ಲಿ ಅಂತ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅವರು. ನಿಮ್ಮಿಬ್ಬರ ಮಧ್ಯೆ ಯಾಕೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು, ಯಾಕೆ ನೀವಿಬ್ಬರು ಇಷ್ಟು ಟ್ರಬಲ್ ಫೇಸ್ ಮಾಡಬೇಕಾಗಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದ್ದಾರೆ. ಏನಾದರೂ ಇದು ಪ್ರೀತಿ ಅಂತ ಸ್ಟಾರ್ಟ್ ಮಾಡಿ, ನಾನೇ ಸ್ಟಾರ್ಟ್ ಮಾಡಿ, ಅವರಿಂದ ನಿಮ್ಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ಫೀಲ್ ಆಗ್ತಾ ಇದ್ದಾರೆ. ಅವರಿಂದ ನಿಮಗೆ ತುಂಬ ಟ್ರಬಲ್ ಆಗ್ತಾ ಇದೆಯಾ ಅಂತ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಾ ಇದ್ರು ಅಂದರೆ, ಅವ್ರ ಕೈಯಿಂದ ಏನು ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ, ಏನು ನಿರ್ಧಾರ ತಗೊಳಕ್ಕಾಗ್ತಾ ಇಲ್ಲ, ಏನು ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ, ಏನು ರಿಪ್ಲೈ ಕೂಡ ಅವ್ರು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸಿಚುಯೇಷನಿಂದ ಆಗಿರ್ಬೋದು ಅಥವಾ ನಿಮ್ಮ ಪ್ರೀತಿಯಿಂದ ಆಗಿರ್ಬೋದು. ನೀವು ತುಂಬ ಸಲ ಕೇಳ್ತಾ ಇದ್ದೀರಾ ರಿಪ್ಲೈ ಮಾಡಿ ಅಂತ. ಬಟ್ ಅವ್ರಿಗೆ ಅದು ಏನು ಟ್ರಬಲ್ ಆಗ್ತಾ ಇದೆ ಅಲ್ಲಿ ಅಂತ ಗೊತ್ತಿಲ್ಲ. ಅವ್ರ ಕೈಯಲ್ಲಿಲ್ಲ ಆ ಡಿಸಿಷನ್ ತಗೊಳ್ಳೋ ರೈಟ್ಸ್, ಅಥವಾ ಅವ್ರು ತಗೊಳಕ್ಕಾಗ್ತಾ ಇಲ್ಲ ಅಂತ ಅವ್ರು ಫೀಲ್ ಆಗ್ತಾ ಇದ್ದಾರೆ. ಅದನ್ನೇ ಅವರು ಹೇಳ್ತಾ ಇದ್ದಾರೆ. ನೀವು ಪದೇ ಪದೇ ಕೇಳ್ತಾ ಇದ್ದೀರಾ, ಬಟ್ ಅವ್ರಿಗೆ ಅದನ್ನೇ ಆನ್ಸರ್ ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತಲೂ ಹೇಳ್ತಾ ಇದ್ದಾರೆ. ಇವಾಗ ಅವ್ರು ಇರೋ ಸಿಚುಯೇಷನ್ ಸ್ವಲ್ಪ ಜನಕ್ಕೆ ಗೊತ್ತಿದೆ. ಆ ಸಿಚುಯೇಷನಿಂದ ಅವ್ರು ಎಷ್ಟು ಫೈಟ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಬಟ್ ಸ್ಟಿಲ್ ನಿಮಗೆ ಏನಂದರೆ ಭಯ, ಇನ್ ಕೇಸ್ ಅವ್ರು ದೂರ ಆಗಿಬಿಟ್ರೆ ಅನ್ನೋ ಭಯಕ್ಕೆ ನೀವು ಅವ್ರನ್ನ ಫೋರ್ಸ್ ಮಾಡ್ತಾ ಇದ್ದೀರಾ. ಅದು ಅವ್ರಿಗೆ ತುಂಬ ಟ್ರಬಲ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ಹೊರಗಡೆ ಹೋಗೋದ್ರ ಬಗ್ಗೆ ಅಥವಾ ಮದುವೆ ಆಗೋದ್ರ ಬಗ್ಗೆ ಎಲ್ಲ ಪ್ಲ್ಯಾನ್ಸ್ ಮಾಡ್ಕೊಳ್ತೀರಾ. ಬಟ್ ಅದು ತುಂಬ ಸಲ ಫೈಲ್ ಆಗೋದಿಲ್ಲ ಆ ಕೆಲಸ. ತುಂಬ ಸಲ ಪ್ಲ್ಯಾನ್ ಮಾಡ್ತೀರಾ, ಮತ್ತೆ ಅದು ಆಗೋದಿಲ್ಲ. ಆ ಥರ ಆಗ್ತಾ ಇದೆ. ಈ ಥರ ಕ್ಯಾನ್ಸಲ್ ಆದಾಗೆಲ್ಲ ಅವರು ನಿಮಗೆ ಸಾರಿ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಈ ಥರ ಆಗದೆ ಇರೋ ಥರ ನೋಡ್ಕೊಳ್ತೀನಿ ಅಂತಲೂ ಹೇಳಿದ್ದಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ರ ಸಿಚುಯೇಷನ್ ಹೇಗಿದೆ ಮತ್ತು ಫ್ಯೂಚರಲ್ಲಿ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು ಅಂತ ಪ್ರತಿಯೊಂದು ನಿಮಗೆ ಹೇಳಿ ಅದು ತೋರಿಸ್ಕೊಟ್ಟು ಆಮೇಲೆ ನೆಕ್ಸ್ಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಂಟರ್ ಆಗಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಅಷ್ಟೆಲ್ಲ ಹೇಳಿನೂ ಆಮೇಲೆ ಇವಾಗ ನೋಡಿದ್ರೆ ನಿಮಗೆ ನನ್ನ ಸಿಚುಯೇಷನ್ ನೋಡಿ ಇವಾಗ ಇರಿಟೇಷನ್ ಆಗ್ತಾ ಇದೆ ನಿಮಗೆ, ಅಥವಾ ನನ್ನ ಸಿಚುಯೇಷನಿಂದ ನಿಮ್ಗೆ ಇವಾಗ ತೊಂದರೆ ಆಗ್ತಾ ಇದೆ ಅಂತ ಅವರು ಪ್ರಶ್ನೆನೂ ಕೇಳ್ಕೊತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಡೈರೆಕ್ಟಾಗಿ ಕೂಡ ಅವ್ರು ಕೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಹತ್ರ ಫಸ್ಟೇ ಈ ಥರ ಆಗುತ್ತೆ ಅಥವಾ ನಿಮ್ಮ ಅವ್ರ ಸಿಚುಯೇಷನ್ ಹೆಂಗಿದೆ ಅಂತ ಪ್ರತಿಯೊಂದು ಹೇಳಿದ್ದೇ ತಪ್ಪಾಗೋಯ್ತಾ, ಅದು ಹೇಳ್ದಿರ ಇದ್ದಿದ್ರೇ ಚೆನ್ನಾಗಿರ್ತಾ ಇತ್ತೇನೋ, ಅದನ್ನು ಹೇಳಿದ್ಮೇಲೆ ಇವಾಗ ನಿಮ್ಮ ಮೈಂಡಲ್ಲಿ ಬರೀ ಅದನ್ನೇ ಓಡ್ತಾ ಇದೆ, ಅದು ತಪ್ಪಾಯಿತು ಹೇಳಿದ್ದು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ರು ಏನೇ ಡಿಸಿಷನ್ ತಗೊಂಡ್ರು ಅಥವಾ ಇಷ್ಟು ದಿನ ತಗೊಂಡಿದ್ರು ಮುಂದಕ್ಕೆ ತಗೊಂಡ್ರು ಅದು ಅವ್ರ ಪ್ರೀತಿಗೆ ಒಳ್ಳೇದಾಗೋದಕ್ಕೆ ಅಂತಲೇ ಹೇಳ್ತಾ ಇದ್ದಾರೆ. ಅವ್ರು ಏನೇ ಒಂದು ಸ್ಟೆಪ್ ತಗೊಂಡ್ರು ಅಥವಾ ಅವ್ರೇನಾದರೂ ಕಂಟ್ರೋಲಲ್ಲಿ ಅವ್ರು ಇದ್ರೂ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡಿದ್ರು, ಏನೇ ಆಗಿರಲಿ ಅದು ನಿಮ್ಮ ಪ್ರೀತಿಗೆ ಒಳ್ಳೇದಾಗೋದಕ್ಕೆ ಇವಾಗ ಸದ್ಯಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ನೀವು ಎಷ್ಟೊಂದು ಸಲ ಅವ್ರನ್ನ ಅವಾಯ್ಡ್ ಮಾಡಿದ್ದೀರಾ, ಬ್ಲಾಕ್ ಮಾಡಿದ್ದೀರಾ. ಮತ್ತೆ ನೀವು ಅವ್ರ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರು ಅದನ್ನೆಲ್ಲ ಏನು ಮನಸ್ಸಲ್ಲಿ ಇಟ್ಕೊಳ್ತೀರಾ, ನೆನಪಲ್ಲಿ ಇಟ್ಕೊಳ್ತೀರಾ, ನಿಮ್ಗೆ ಹರ್ಟ್ ಮಾಡೋದು ಅವ್ರಿಗೆ ಇಷ್ಟ ಇಲ್ದಿರ ಮುಂಚೆ ಎಲ್ಲ ಹೇಗೆ ನಿಮ್ಮ ಜೊತೆ ಇದ್ದರು, ಹೇಗೆ ಮಾತಾಡ್ತಾ ಇದ್ರೋ ಹಾಗೆ ಮಾತಾಡಿದ್ದೀನಿ,
ನಿಮಗೆ ನೋವು ಕೊಡೋದಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಮಾತ್ರ ಅವ್ರನ್ನ ಪದೇ ಪದೇ ನೋವು ಕೊಡ್ತಾ ಇರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಮರ್ಯಾದೆನೇ ಇಲ್ದಿರೋ ಥರ ಅವ್ರನ್ನ ಮಾತಾಡ್ಸೋದಾಗ್ಲಿ, ಬಿಹೇವ್ ಮಾಡೋದಾಗ್ಲಿ ಆ ಥರ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೀವು ಆ ಥರ ಬಿಹೇವ್ ಮಾಡಿದಾಗೆಲ್ಲ ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ. ಬಟ್ ಅವ್ರು ನಿಮ್ಮ ಹತ್ರ ತೋರಿಸ್ಕೊಳ್ತಾ ಇಲ್ಲ, ಅದನ್ನು ನಗುಮುಖದಿಂದ ಸ್ವೀಕರಿಸ್ತಾರೆ. ಆ್ಯಂಡ್ ಅಥವಾ ಅವ್ರು ಮತ್ತೆ ರಿಯಾಕ್ಟ್ ಮಾಡಿದ್ರೆ ಎಲ್ಲಿ ನೀವು ಬೇಜಾರು ಮಾಡ್ಕೊಳ್ತೀರಾ ಅಂತಲೂ ಅವ್ರು ಆ ನೋವನ್ನ ಅವರೇ ಮನಸ್ಸಲ್ಲಿ ಇಟ್ಕೊಳ್ತಾರೆ. ಬಟ್ ಓಪನ್ ಆಗಿ ಹೇಳಬೇಕಂದ್ರೆ ಅದರಿಂದ ಅವ್ರಿಗೆ ತುಂಬ ಅವಮಾನ ಅಥವಾ ನೋವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಸ್ವಲ್ಪ ಜನಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಥರ್ಡ್ ಪಾರ್ಟಿ ಸಿಚುಯೇಷನಿಂದ ಹೊರಗಡೆ ಬರೋದೇ ಅವ್ರಿಗೊಂದು ಬಿಗ್ ಚಾಲೆಂಜ್ ಆಗಿದೆ ಅಂತ ಹೇಳ್ಬೋದು. ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅದರಿಂದ ಹೊರಗಡೆ ಬರೋಕ್ಕೆ. ಬಟ್ ಅವ್ರಿಗೆ ಯಾವ ದಾರಿನೇ ಇಲ್ಲ ಅದರಿಂದ ಹೊರಗಡೆ ಬರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹೇಗಾದರೂ ಮಾಡಿ ಅದರಿಂದ ಹೊರಗಡೆ ಬರೋಣ ಅಂತ ಅವರು ತುಂಬ ಪ್ಲ್ಯಾನ್ಸ್ ಮಾಡಿ ಅದರಿಂದ ಹೊರಗಡೆ ಇನ್ನೇನು ಬರಬೇಕು ಅಂದಾಗಲೆಲ್ಲ ತುಂಬ ಸಲ ಏನಾದರೂ ಒಂದು ಹೊಸ ಪ್ರಾಬ್ಲಮ್ಸ್ ಅವ್ರಿಗೆ ಬರ್ತಾ ಇದೆ. ಸೊ ಅದರಿಂದ ಅಲ್ಲೇ ಸ್ಟಕ್ ಆಗ್ತಾ ಇದ್ದಾರೆ ಅವರು, ಅದರಿಂದ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಅವ್ರ ಕೈಯಲ್ಲಿ ಡಿಸಿಷನ್ಸ್ ತಗೊಳಕ್ಕಾಗ್ತಾ ಇಲ್ಲ, ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ, ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರು ತುಂಬ ರೆಗ್ರೆಟ್ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಇಂಥ ಸಿಚುಯೇಷನಲ್ಲಿ ನಿಮ್ಮನ್ನು ಕೂಡ ಅವರು ವೆಯ್ಟ್ ಮಾಡಿಸ್ತಾ ಇರೋದಕ್ಕೆ. ಅಂದರೆ ಯಾಕಂದರೆ ಅವ್ರು ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಎಲ್ಲಿ ನೀವು ದೂರ ಆಗಿಬಿಡ್ತೀರೋ ಅಥವಾ ನಿಮ್ಮ ಪ್ರೀತಿ ಅವ್ರಿಗೆ ಎಲ್ಲಿ ಸಿಗದೆ ಆಗಿಬಿಡುತ್ತೋ ಅನ್ನೋ ಒಂದು ಭಯ ಇದೆ. ಬಟ್ ಅದಕ್ಕೆ ಏನೇನು ಬೇಕು ಪ್ರಯತ್ನಗಳೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಅವ್ರ ಕೈಯಲ್ಲಾದಷ್ಟು. ಬಟ್ ಇವಾಗ ಸದ್ಯದ ಸಿಚುಯೇಷನ್ಸು ಅವ್ರನ್ನ ಹೋಲ್ಡ್ ಮಾಡ್ತಾ ಇದೆ, ಅಲ್ಲೇ ಸ್ಟಕ್ ಮಾಡ್ತಾ ಇದೆ, ಹೊರಗಡೆ ಬರೋದಕ್ಕೆ ಬಿಡ್ತಾ ಇಲ್ಲ. ಆ್ಯಂಡ್ ತುಂಬ ಸಲ ಅವರು ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ, ಸ್ವಲ್ಪ ವಿಷಯಗಳು ಮುಚ್ಚಿಕ್ಕಿದ್ದಾರೆ. ಏಕೆ ಮುಚ್ಚಿಟ್ಟಿದ್ದಾರೆ ಅಥವಾ ಸುಳ್ಳು ಹೇಳಿದ್ದಾರೆ ಅಂದರೆ ಅವ್ರು ನಿಮ್ಮನ್ನು ಮೋಸ ಮಾಡೋ ಉದ್ದೇಶ ಅಂತೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನೀವೆಲ್ಲಿ ದೂರ ಆಗ್ತಿರೋ ಅನ್ನೋ ಒಂದು ಭಯದಿಂದ ಅವರು ಈ ಥರ ಮಾಡಿದ್ದಾರೆ ಅಂತಲೂ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಪ್ರತಿ ಸಲ ಅವ್ರು ಹೇಳ್ತಾ ಇರ್ತಾರೆ ನೀವಂದರೆ ತುಂಬ ಇಷ್ಟ, ನಿಮ್ಮ ಜೊತೆ ಇರೋದಂದರೆ ಅವ್ರಿಗೆ ತುಂಬ ಇಷ್ಟ ಅಂತ ಎಲ್ಲ. ಬಟ್ ನೀವು ಅದನ್ನು ನಂಬೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಆ್ಯಂಡ್ ನೀವು ಇಷ್ಟಿಷ್ಟಕ್ಕೂ ಬೇಜಾರು ಮಾಡ್ಕೊಳ್ಳೋರು ಮತ್ತು ಕೋಪ ಮಾಡ್ಕೊಳ್ಳೋರು ಮತ್ತು ಸಡನ್ನಾಗಿ ಸ್ವಿಚ್ ಆಫ್ ಮಾಡೋದು, ಬ್ಲಾಕ್ ಮಾಡೋದು ಆ ಥರ ಎಲ್ಲ ಮಾಡ್ತೀರಾ ಅಂತಲೂ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರು ಇನ್ನೂ ಏನು ಹೇಳ್ತಾ ಇದ್ದಾರೆ ಅಂದರೆ ಫ್ಯೂಚರ್ ಬಗ್ಗೆ ತುಂಬ ಪ್ಲ್ಯಾನ್ಸ್ ಇದೆ. ಬಟ್ ನಿಮ್ಮ ಬಿಹೇವಿಯರ್ ಇವಾಗ ಏನಿದೆ ಬಿಹೇವಿಯರ್ ನೋಡಿ ಅವ್ರಿಗೆ ಭಯ ಆಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ ಈ ಥರ ನೀವು ಎಲ್ಲ ವಿಷಯದಲ್ಲೂ ಸ್ಟ್ರಿಕ್ಟ್ ಆಗಿರೋದು ಅಥವಾ ಎಲ್ಲ ವಿಷಯದಲ್ಲೂ ಇದು ಹೀಗೆ ಇರಬೇಕು, ಇದು ಹಾಗೆ ಇರಬೇಕು ಅಂತ ಎಲ್ಲ ಹೇಳೋದು ಅಥವಾ ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ನೋಡಿದ್ರೆ ಅವ್ರಿಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮನ್ನು ಒಪ್ಕೊಂಡು ಅವರು ಮದುವೆ ಆಗಬೇಕಾ ಅಥವಾ ನಿಮ್ಮ ಮೇಲಿನ ಪ್ರೀತಿಗೋಸ್ಕರ, ಇವಾಗಿರೋ ಪ್ರೀತಿಗೋಸ್ಕರ ನಿಮಗೆ ಕಮಿಟ್ಮೆಂಟ್ ಕೊಟ್ಟು ಆಮೇಲೆ ನಿಮ್ಮನ್ನು ತೊಂದರೆಗೆ ಸಿಕ್ಕಾಕ್ಸ್ಬೇಕಾ, ನಾನು ತೊಂದರೆಗೆ ಬೀಳಬೇಕಾ ಅಂತಲೂ ಸ್ವಲ್ಪ ಜನ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವೊಂದು ಸಲ ಪ್ರೀತಿಯಲ್ಲಿ ನೀವು ತುಂಬ ಚೆನ್ನಾಗಿರ್ತೀರ, ತುಂಬ ತಾಳ್ಮೆಯಿಂದ ಇರ್ತೀರ. ಆ್ಯಕ್ಚುಲಿ ತಾಳ್ಮೆ ಅನ್ನೋದು ಅವರು ನಿಮ್ಮಿಂದ ಕಲ್ತಿದ್ದಾರೆ ಅಂತ ಹೇಳ್ಬೋದು. ಅದೆಲ್ಲ ಅವ್ರಿಗೆ ನೆನಪಿಗೆ ಬರುತ್ತೆ. ಬಟ್ ಸ್ವಲ್ಪ ಟೈಮ್ಸ್ ನೀವು ಹೇಗಿರ್ತೀರ ಅವ್ರ ಜೊತೆ ಅಂದರೆ ರೂಡ್ ಆಗಿರ್ತೀರ, ಅವ್ರನ್ನ ಇಗ್ನೋರ್ ಮಾಡೋದು ಅಥವಾ ನೆಗ್ಲೆಕ್ಟ್ ಮಾಡೋದು ಆ ಥರ ಎಲ್ಲ ಮಾಡ್ತೀರಾ. ಅದನ್ನೆಲ್ಲನೂ ನೋಡಿ ಅವ್ರು ಭಯಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಥರ ಆದಾಗಲೆಲ್ಲ ಅವರು ಎಸ್ ಸಲ ಪ್ರೂವ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಅದನ್ನು ಆ ಥರ ಮಾಡಿ ಅವ್ರು ಸುಸ್ತಾಗಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ವೇಸ್ ನಿಮ್ಮನ್ನು ಸಾರಿ ಕೇಳೋದು, ಕನ್ವಿನ್ಸ್ ಮಾಡೋದು, ಅವ್ರಿಗದೆಲ್ಲ ಬೇಜಾರಾಗ್ಬಿಟ್ಟಿದೆ ಇವಾಗ ಅಂತ ಕಾಣಿಸುತ್ತೆ. ಫೈನಲಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಹೌದು ಪ್ರೀತಿ ಮಾಡಿದ್ದೀವಿ ಇಬ್ರೂ, ಸೊ ಅದಕ್ಕೋಸ್ಕರ ನಾವು ಇವಾಗ ಅಟ್ಲೀಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಕಾಂಪ್ರಮೈಸ್, ಇಬ್ಬರ ಕಡೆಯಿಂದನೂ ಕಾಂಪ್ರಮೈಸ್ ಅನ್ನೋದು ಇರಬೇಕು. ಒಬ್ಬರೇ ಕಾಂಪ್ರಮೈಸ್ ಆಗೋದು ಆ ಥರ ಇರಲ್ಲ. ಸೊ ಏನೇ ಕಷ್ಟ ಬಂದರೂ ಸುಖ ಬಂದರೂ ಇಬ್ಬರು ಈಕ್ವಲಾಗಿ ಶೇರ್ ಮಾಡ್ಕೊಳ್ಳೋಣ. ಏನೇ ಇದ್ದು ಟ್ರಬಲ್ಸ್ ಇದ್ದರೂ ನೀನು ನನ್ನ ಜೊತೆ ಇರು, ನಿನ್ನ ಸಪೋರ್ಟ್ ನನಗೆ ಬೇಕು, ನೀನಿದ್ದರೆ ನಾನು ಎಂಥ ಸಿಚುಯೇಷನ್ಸ್ ಆದರೂ ಹ್ಯಾಂಡಲ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.